ನಾಲ್ಕು ಜನಕ್ಕೆ ಪಾಠ ಮಾಡೋರು ಇವ್ರ ಮಕ್ಕಳಿಗೆ ಸರಿಯಾಗಿ ಬುದ್ಧಿ ಹೇಳಿಲ್ಲ ಅಂತ ಇವಳ ವಿಷಯದಲ್ಲಿ ಹೇಳಿದ್ರು. ಈಗ ನೋಡಿದ್ರೆ ಭವಾನಿ ವಿಷಯದಲ್ಲಿ ನಾವು ತಲೆನೇ ಎತ್ತದೇ ಇರೋ ತರ ಆಗೋಯ್ತು ರೀ. ಮನ್ಸಿಗೆ ನೋವಾಗೋದು ಶತ್ರುಗಳಿಂದ ಅಲ್ಲ, ನಾವ್ ನಮ್ದೋರಿಂದ ಅಂತ ಇವ್ರು ಸಾಬೀತ್ ಮಾಡ್ಬಿಟ್ರು ರೀ. ಅಯ್ಯೋ, 4 ಜನರ ಮುಂದೆ ಈಗ ನಾವ್ ಹೇಗ್ರಿ ತಲೆ ಎತ್ಕೊಂಡ್ ತಿರುಗೋದು? ಹೇಗೆ? ಅಮ್ಮ, ನಮ್ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂದ್ರೆ ಭವಾನಿ ಬಿಟ್ಟು ನಾನು ಒಂದ್ ಕ್ಷಣನೂ ಬದುಕಿರಲ್ಲ. ಅಥರ್ವ, ನನ್ಗೊಪ್ಪಿಗೆ ಇದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಬನ್ನಿ, ನಾನೇ ನಿಮ್ ಮನೆಗೆ ಬಂದು ಮಾತಾಡ್ತೀನಿ. ಬೇಡ ಅಮ್ಮ, ನಡೀತಾ ಇರೋ ಮದುವೆ ಅರ್ಧಕ್ಕೆ ನಿಂತಿದ್ದಕ್ಕೆ ಅವರಪ್ಪ ಅಮ್ಮ ತುಂಬಾ ಟೆನ್ಷನ್ನಲ್ಲಿದ್ದಾರೆ. ಈಗ ನೀನ್ ಒಪ್ಕೊಂಡಿರೋ ವಿಚಾರನ ಅವ್ರಿಗೋಗಿ ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ, ಅವ್ರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ನಾಳೆ ಅವ್ರ ಮನೆಗೆ ಹೋಗೋಣ. ಸರಿ, ಆಯ್ತು. ಹುಷಾರಾಗಿ ಕರ್ಕೊಂಡು ಹೋಗು. ಸರಿ ಅಮ್ಮ. ಒಂದ್ ನಿಮಿಷ ಇರು, ಕೂತ್ಕೊಮ್ಮ. ಸುನಂದ, ಅರ್ಶನ ಕುಂಕುಮ ತಗೊಂಡ್ ಬಾರಮ್ಮ. ಏನ್ ಮಾಡ್ತಾಳೋ ಏನೋ, ಒಂದು ಅರ್ಥ ಆಗಲ್ಲ. ಒಳ್ಳೇದಾಗ್ಲಮ್ಮ. ನನ್ಗೆ ನನ್ ಮಗನೇ ಸರ್ವಸ್ವ. ಅವನ್ ನಿನ್ನ ಅವನ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ. ಅವನಿಗೋಸ್ಕರ ನಾನು ಏನ್ ಮಾಡಕ್ಕೂ ಸಿದ್ಧ. ಅದಕ್ಕೆ ನಿಮ್ಮಿಬ್ರು ಪ್ರೀತಿನ ನಾನು ಒಪ್ಕೊಂಡಿದ್ದೀನಿ. ಸಮಾಧಾನ ಮಾಡ್ಕೋ ಗಾಯತ್ರಿ, ಸಮಾಧಾನ ಮಾಡ್ಕೋ. ನಮ್ ಭವಾನಿನ ಹಸೆ ಮನೆ ಕರ್ಕೊಂಡ್ ಬರೋದಕ್ಕೂ ಮುಂಚೆ ನಮ್ಮಂತ ಮಧ್ಯಮ ವರ್ಗದವರು ಒಡವೆಗಿಂತ ಆಸ್ತಿಗಿಂತ ಹೆತ್ತೋರು ತಮ್ಮ ಮರ್ಯಾದೆನ ಅಡ ಇಟ್ಟು ಮದ್ವೆ ಮಾಡ್ಕೊಡ್ತೀವಮ್ಮ ಅಂತ ಹೇಳ್ದೆ. ಆಗ್ಲಾದ್ರೂ ಅಮ್ಮ, ನಾನೊಬ್ಬ ಹುಡುಗನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬೋದಿತ್ತಲ್ರಿ. ಹೇಳಿದ್ರೆ ನಿಜ ರೀ, ನಾನ್ ಕೋಪ ಮಾಡ್ಕೋತಿದ್ದೆ.
ನಿಜ. ಆದ್ರೆ ನಡೀತಿರೋ ಮದ್ವೆನ ನಾನು ನಿಲ್ಲಿಸ್ತಿದ್ದೆ ಅಲ್ವೇನ್ರಿ? ಹೋಗ್ಲಿ ಬಿಡೆ ಗಾಯತ್ರಿ. ಯಾಕ್ರಿ? ಯಾಕೆ ಮಕ್ಕಳ ಹೆತ್ತವ್ರನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ? ಅಮ್ಮ ಅದ್ ಹಾಗಲ್ಲಮ್ಮ. ಮಾತಾಡ್ಬೇಡ ಕಣೆ, ನೀನು ಮಾತೇ ಆಡ್ಬೇಡ. ನೀನ್ ಯಾವಾಗ್ಲೂ ನಿಮ್ಮ ಅಕ್ಕನ ಪರನೇ ಕಣೆ. ನನ್ನೂ ನಿನಗರ್ಥನೇ ಆಗಲ್ಲ. ಇನ್ನೊಂದ್ ಸ್ವಲ್ಪ ವರ್ಷ ಕಳೀಲಿ, ನಮ್ ಸ್ಥಾನಕ್ ನೀವು ಬರ್ತೀರಾ, ಆಗ ನಾವಿಬ್ರು ಫೋಟೋನಲ್ಲಿ ಇರ್ತೀವಿ. ಆಗ ನಮ್ ಸಂಕಟ ನೋವು ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ ಕಣ್ರೆ, ಅರ್ಥ ಆಗುತ್ತೆ. ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ ಅಮ್ಮ. ಟೀಚರ್ ಅಮ್ಮ, ನಿಮ್ ಸಂಕಟ ನನಗೆ ಅರ್ಥ ಆಗತ್ತೆ. ಹಾಗಂತ ಇಷ್ಟು ವರ್ಷ ತಿದ್ದಿದ್ ಕೈಗಳು ಇದ್ದಕ್ಕಿದ್ದಂತೆ ಕೈ ಬಿಟ್ಬಿಟ್ರೆ ಮಕ್ಳು ತಾನೇ ಏನ್ ಮಾಡೋದಕ್ಕಾಗತ್ತೆ ಹೇಳಿ? ವಿಷಯನೇ ಹೇಳ್ದೆ ಇರೋಷ್ಟು ದೂರ ಆಗ್ಬಿಟ್ವಲ್ಲ ಶುಭ ನಾವು. ಇನ್ನು ನಾವು ತಾನೇ ಏನ್ ಮಾಡಕ್ಕಾಗತ್ತೆ ಹೇಳಿ? ಪ್ರೀತಿ ವಿಚಾರಕ್ಕೆ ಬಂದ್ರೆ ಮಕ್ಕಳು ಹೆದರ್ಕೊಳ್ಳೋದು ಸಹಜ ಅಲ್ವಾ ಟೀಚರ್ ಅಮ್ಮ? ಯಾಕ್ ಬೇಕಿತ್ತು ಈ ಪ್ರೀತಿ ಎಲ್ಲ ಇವ್ರಿಗೆ? ಅಪ್ಪ ಅಮ್ಮನ್ಗೆ ಒಳ್ಳೇದು ಕೆಟ್ಟದ್ದು ಗೊತ್ತಿರಲ್ವಾ? ಈ ಕಾಲದಲ್ಲಿ ಅಪ್ಪ ಅಮ್ಮ ಮುತುವರ್ಜಿಯಿಂದ ನೋಡಿ ಮಾಡಿದ ಮದ್ವೆನೆ ಡೈವರ್ಸ್ ವರ್ಗೂ ಬಂದ್ ನಿಲ್ಲುತ್ತೆ. ಅಂತದ್ರಲ್ಲಿ ಇವರೇ ನೋಡ್ಕೊಳ್ತಾರೆ ಅಂದ್ರೆ ನಮಗ್ ಹೇಗ್ ಧೈರ್ಯ ಬರುತ್ತೆ ಹೇಳಿ? ಅಥರ್ವ ಅವ್ರ ಬಗ್ಗೆ ಹಾಗ ಅನ್ಕೋಬೇಡಿ ಟೀಚರ್ ಅಮ್ಮ. ನಮ್ ರಾಕೇಶ ಅವ್ರ ಆಫೀಸಲ್ಲೇ ಕೆಲಸ ಮಾಡೋದು. ಅವ್ರ ಬಗ್ಗೆ ಬಹಳ ಸರಿ ನನ್ನ ಹತ್ರ ಹೇಳಿದಾನೆ, ಅಲ್ವೇನಾ ರಾಕೇಶ? ಹೌದಾಂಟಿ, ಅಥರ್ವ ಸರ್ ಸಖತ್ ಒಳ್ಳೆಯವರು. ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ, ಯಾವಾಗ್ಲೂ ಕೆಲ್ಸದ ಬಗ್ಗೆನೇ ಯೋಚನೆ, ತುಂಬಾ ದೊಡ್ಡ ದೊಡ್ಡ ಗುರಿ ಇಟ್ಕೊಂಡಿರೋರು. ಅದು ಅಲ್ದೇನೆ ಸಾವಿರಾರು ಜನ ಕೆಲ್ಸಗಾರರಿಗೆ ಒಳ್ಳೊಳ್ಳೆ ಫೆಸಿಲಿಟಿಗಳು ಕೊಡ್ಸಿದ್ದಾರೆ. ಇವತ್ತವರೆಗೂ ಅವ್ರ ಅಮ್ಮನ ಮಾತು ಮೀರ್ದವ್ರೆ ಅಲ್ಲ. ಕೋಟಿ ಕೋಟಿ ದುಡ್ಡಿದ್ರೂ ಯಾವುದೇ ಅಹಂಕಾರ ಆಡಂಬರ ಇಲ್ವೇ ಅಲ್ಲ ಆಂಟಿ. ನೀವು ನಮ್ಮ ಕಂಪ್ನಿಯಲ್ಲಿ ಯಾರನ್ನ ಬೇಕಾದ್ರೂ ವಿಚಾರಿಸಿ ನೋಡಿ, ಅವ್ರ ಬಗ್ಗೆ ಒಂದೇ ಒಂದು ನೆಗೆಟಿವ್ಸ್ ಕೂಡ ಸಿಗಲ್ಲ. ಅಷ್ಟು ಒಳ್ಳೆ ಮನ್ಸಿರೋರು ಆಂಟಿ ಅವರು. ಗಾಯತ್ರಿ, ಇವಳೆಲ್ಲ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಖಂಡಿತ ನನಗೂ ಕೋಪ ಇದೆ. ಈಗ ಅದೆಲ್ಲ ಪಕ್ಕಕ್ಕಿಟ್ಟು ಆ ಥರವನ್ ಬಗ್ಗೆ ಹೇಳೋದಾದ್ರೆ ಅವನು ಎಲ್ರ ಮುಂದೆ ಆಡಿದ ಮಾತು, ಭವಾನಿ ಮೇಲಿಟ್ಟಿರೋ ಪ್ರೀತಿ, ನಮ್ಮ ಮೇಲಿಟ್ಟಿರೋ ಕಾಳಜಿ ಎಲ್ಲ ಮೆಚ್ಚಬೇಕಾಗಿದೆ ಕಣೆ. ಇಲ್ಲ ರೀ, ನನ್ಗೆ ಇದ್ಯಾವುದು ಸರಿ ಅನ್ನಿಸ್ತಾ ಇಲ್ಲ ರೀ. ಇದು ನಿನ್ ಮನ್ಸಿಗೆ ಬಿಟ್ಟಿದ್ದು.